ಹಲೋ ಸ್ನೇಹಿತರೆ, ಶ್ರಮಣಿ ಟಿವಿ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಮ್ಮ ಭಾರತೀಯರು ಹಿಂದಿನಿಂದಲೂ ತುಳಸಿ ಗಿಡಕ್ಕೆ ಸಾಕಷ್ಟು ಮಹತ್ವ ನೀಡುತ್ತಾರೆ. ತುಳಸಿ ಗಿಡವನ್ನು ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಸ್ವರೂಪ ಎಂದು ಪೂಜಿಸುತ್ತೇವೆ. ಪ್ರತಿ ಹಿಂದೂಗಳ ಮನೆಯ ಮುಂದೆ ತುಳಸಿಯ ಬೃಂದಾವನ ಇದ್ದೇ ಇರುತ್ತೆ. ಹೆಣ್ಣು ಮಕ್ಕಳಂತೂ ಪತಿಯ ಆಯುಷು ಮತ್ತು ತಮ್ಮ ಮುತ್ತೈದೆತನಕ್ಕೋಸ್ಕರ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಪೂಜೆ ಮಾಡಿ ತುಳಸಿಯ ಆಶೀರ್ವಾದ ಪಡೆಯುತ್ತಾರೆ. ತುಳಸಿಯನ್ನು ಪೂಜಿಸುವುದಷ್ಟೇ ಅಲ್ಲದೆ ಇದರಲ್ಲಿ ಹಲವಾರು ರೀತಿಯ ಆಯುರ್ವೇದದ ಔಷಧಿಯ ಗುಣಗಳು ಇದೆ ಎಂದು ಕೂಡ ಕಂಡುಕೊಳ್ಳಲಾಗಿದೆ. ತುಳಸಿ ಹಾಗೂ ಗ್ರೀನ್ ಟೀ ಔಷಧಿಯ ಗುಣಗಳು ವೈಜ್ಞಾನಿಕವಾಗಿಯೂ ಕೂಡ ಸಾಬೀತಾಗಿದೆ. ತುಳಸಿಯಲ್ಲಿ ಮಧುಮೇಹ ವಿರೋಧಿ ಗುಣಗಳಿವೆ ಎಂದು ಕೂಡ ಸಾಬೀತಾಗಿದೆ. ದೇಹದಲ್ಲಿ ಇರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತದೆ. ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುವುದರಲ್ಲಿ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮಧುಮೇಹ ಕಾಯಿಲೆಯಿಂದ ಕಿಡ್ನಿ ಹಾಗೂ ಯಕೃತ್ಗೆ ಆಗುವಂಥ ಹಾನಿಯನ್ನು ಬಹು ಸುಲಭವಾಗಿ ತಡೆಗಟ್ಟುವಲ್ಲಿ ತುಳಸಿಯು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕ್ಯಾನ್ಸರ್ ರೋಗದ ಆರಂಭಿಕ ಹಂತದಲ್ಲಿಯೇ ತುಳಸಿಯನ್ನು ಉಪಯೋಗಿಸುವುದರಿಂದ ಕ್ಯಾನ್ಸರ್ ವರ್ಗಾವಣೆಯಾಗದಂತೆ ನೋಡಿಕೊಳ್ಳುತ್ತದೆ. ನಿಯಮಿತವಾಗಿ ನಮ್ಮ ಪ್ರತಿನಿತ್ಯದ ಅಭ್ಯಾಸಗಳಲ್ಲಿ ತುಳಸಿಯನ್ನು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿಯ ಅಂಶವನ್ನು ದೃಢವಾಗುವಂತೆ ಕಾರ್ಯನಿರ್ವಹಿಸುತ್ತದೆ. ತುಳಸಿಯಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವು ದೇಹದಲ್ಲಿ ಇರುವಂತಹ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಿ ಫ್ರೀ ರಾಡಿಕಲ್ ಅನ್ನು ತೆಗೆದುಹಾಕುತ್ತದೆ. ಇನ್ನೊಂದು ಉಪಯುಕ್ತವಾದ ಔಷಧಿಯ ಗುಣವೆಂದರೆ ಚರ್ಮದ ಮೇಲೆ ಬರುವ ಮೊಡವೆಗಳನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಚರ್ಮದ ರಂಧ್ರಗಳಲ್ಲಿ ಧೂಳು, ಎಣ್ಣೆ ಅಂಶ ತುಂಬಿಕೊಂಡು ಆ ಜಾಗದಲ್ಲಿ ಬ್ಯಾಕ್ಟೀರಿಯಾಗಳು ಮನೆ ಮಾಡಿ ಮೊಡವೆಗಳು ಕಾಣಿಸಿಕೊಳ್ಳುತ್ತವೆ. ಈ ಮೊಡವೆಗಳು ಬಾರದಂತೆ ತಡೆಯಲು ದಿನನಿತ್ಯ ತುಳಸಿ ಚಹಾ ಕುಡಿಯುವುದರಿಂದ ದೇಹದ ಹೊರಗಡೆ ಮತ್ತು ಒಳಗಡೆಯೂ ಶುದ್ಧಿಯಾಗುತ್ತದೆ. ಅಷ್ಟೇ ಅಲ್ಲದೆ ಶೀತ, ನೆಗಡಿ, ಕೆಮ್ಮು, ಸುಸ್ತು ಆದಾಗ ಈ ತುಳಸಿ ಎಲೆಯ ಚಹಾ ಅಥವಾ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ದೇಹದಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಸತ್ತು ನಮ್ಮನ್ನು ಸೋಂಕಿನಿಂದ ತಡೆಗಟ್ಟಲು ಉಪಯುಕ್ತವಾಗಿ ಕೆಲಸ ಮಾಡುತ್ತದೆ. ನೋಡಿದ್ರಲ್ಲ, ತುಳಸಿಯಲ್ಲಿ ಎಷ್ಟೊಂದು ಔಷಧೀಯ ಗುಣಗಳಿವೆ ಅಂತ. ಆದ್ದರಿಂದ ತುಳಸಿಯನ್ನು ನಮ್ಮ ದಿನನಿತ್ಯದ ಅಭ್ಯಾಸಗಳಲ್ಲಿ ಸೇವಿಸುವುದರಿಂದ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬಹುದು ಅಲ್ವಾ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.